ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಮತ್ತು ಅಮ್ಮ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಮ್ಮಮ್ಮ ಇನ್ನೂ ರೆಡಿ ಆಗ್ತಾಯಿದ್ದಾರೆ. ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಆವಾಗಲೇ ಮಾಡಿದೆ. ಪೂಜೆ ಎಲ್ಲ ಮಾಡಿ ಇವಾಗ ನಮ್ಮಮ್ಮ ಪೂಜೆ ಮಾಡಿದರು. ನಾನು ಬೆಳಗ್ಗೆನೇ ಪೂಜೆ ಮಾಡಿದ್ದೆ ಎಲ್ಲ. ನಮ್ಮಮ್ಮ ರೆಡಿ ಆಗ್ತಾವ್ರೆ, ಆವಾಗಲಿಂದ ರೆಡಿ ಆಗ್ತಾವ್ರೆ. ಇನ್ನೂ ರೆಡಿಯಾಗಿಲ್ಲ ನೋಡಿ. ನಮ್ಮಮ್ಮ ಹೊಸ ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿದೆ, ಇನ್ನೂ ತಲೆ ಬಚ್ಕೊಂಡಿಲ್ಲ. ಇನ್ನು ಆವಾಗಲಿಂದ ಮೇಕಪ್ಪೇ ಮಾಡ್ಕೊತೈತೆ. ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ, ಸಿಂಪಲಾಗಿ 10 ನಿಮಿಷಕ್ಕೆ ರೆಡಿ ಆಗಿದ್ದೀನಿ. ಇವತ್ತು ನಮ್ಮಮ್ಮ ಅರ್ಧ ಗಂಟೆಯಿಂದ ರೆಡಿ ಆಗ್ತೈತೆ, ಇನ್ನೂ ರೆಡಿ ಆಗಿಲ್ಲ ನೋಡಿ. ಇನ್ನೂ ರೆಡಿ ಆಗಿಲ್ಲ ನಮ್ಮಮ್ಮ ಅಂತ ನಿಜ ನೋಡಿ. ಆಗ್ಲಿಂದ ಏನೇನೋ ಈಗ ಲಿಪ್ಟಿಕ್ಕು, ಫೌಂಡೇಶನು, ಲಿಪ್ಟಿಕ್ಕು ಎಲ್ಲ ಹಚ್ಕೊಂಡೈತೆ. ನಾನು ಏನೂ ಹಚ್ಕೊಂಡಿಲ್ಲ, ಸಿಂಪಲಾಗಿ ರೆಡಿಯಾಗಿ ಅವರೇ. ನಮ್ಮ ಆಂಟಿ ಬರ್ತೀನಿ ಅಂತ ಹೇಳಿದರು. ನಾವು ಸಂಜೆ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ, 8 ಗಂಟೆ ಮೇಲೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಆಂಟಿ ಫೋನ್ ಮಾಡಿದ್ರು, ಹೋಗೋಣ ಬನ್ನಿ ಅಂತ. ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ, ಬೇಗ ರೆಡಿಯಾಗಿ ಅಂತ ಅಂದರು. ಅದಕ್ಕೆ ನಾನು ರೆಡಿಯಾಗಿದ್ದೀನಿ, ನಮ್ಮ ಇನ್ನೂ ರೆಡಿಯಾಗಿಲ್ಲ. ಈಗ ನಮ್ಮ ಆಂಟಿ ಬಂದಷ್ಟೇ ಹೊರಡ್ತೀವಿ, ಬನ್ನಿ ಹೋಗೋಣ. ಮಾಡೋದು ನೋಡಿ ಗೈಸ್, ನಮ್ಮ ಆಂಟಿ ಬಂದರು. ಆಂಟಿ ಹಾಯ್ ಮಾಡಿ. ಆಂಟಿ ಹಾಯ್. ನೋಡಿ ನಮ್ಮ ಆಂಟಿ ಬೇಗ ರೆಡಿ ಆಗ್ಬಿಲ್ಲೈತೆ, ನಮ್ಮಮ್ಮ ಇನ್ನೂ ರೆಡಿನೇ ಆಗಿಲ್ಲ, ಇನ್ನೂ ರೆಡಿ ಆಗ್ತೈತೆ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೇ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ, ಅಮ್ಮ ಮತ್ತು ಆಂಟಿ ನಾನು. ಬನ್ನಿ ಹೋಗೋಣ. ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಸ್ವಲ್ಪ ಕ್ರೌಡ್ ಇತ್ತು ಆದರೂ ಪರವಾಗಿಲ್ಲ, ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಪ್ರಸಾದ ಕೊಟ್ಟರು, ಕಡಲೆಕಾಳು ಉಸ್ಲಿ ಕೊಟ್ಟರು, ಅದನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ನಾನು ಜಾಸ್ತಿ ವೀಡಿಯೋ ಏನು ಕ್ಯಾಪ್ಚರ್ ಮಾಡಿಲ್ಲ, ಅಲ್ಲಿ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಶಿವರಾತ್ರಿ ಅಂದರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮತ್ತು ಕಡಲೆ ಉಸ್ಲಿ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಉಪ್ಪಿಟ್ಟು ಯಾರೂ ತಿನ್ನಲ್ಲ. ನಾನು ಫಸ್ಟೇ ತಿನ್ನಲ್ಲ, ನಮ್ಮಪ್ಪ ಯಾರೂ ತಿನ್ನಲ್ಲ, ನನ್ನ ತಮ್ಮನೂ ತಿನ್ನಲ್ಲ. ಅದಕ್ಕೆ ಇವತ್ತು ಪಲಾವ್ ಮಾಡಿಬಿಟ್ಟು ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಕೊಂಡಿವಿ. ತರಕಾರಿ ಎಲ್ಲ ತೊಗೊಬಂದ್ವಿ ಇವಾಗ ಬರ್ಬೇಕಾರೆ. ಹಂಗೆ ಉಪ್ಪಿಟ್ಟು ಮಾಡಿದರೆ ಯಾರಿಗೂ ಇಷ್ಟನೂ ಆಗೋಲ್ಲ, ನಾನಂತೂ ತಿನ್ನೋದೇ ಇಲ್ಲ, ಫಸ್ಟ್ ಆಫ್ ಆಲ್ ತಿನ್ನೋದೇ ಇಲ್ಲ. ಅದಕ್ಕೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ವಿ. ಕಡಲೆಕಾಳು ಉಸ್ಲಿ ಮಾಡೋಕ್ಕೆ ಕಡಲೆಕಾಳು ಹಾಕೈತಿ ನಮ್ಮಮ್ಮ. ತರಕಾರಿ ಎಲ್ಲ ಕೂಡ್ತಾ ಇದೆ ಪಲಾವ್ ಮಾಡೋಕ್ಕೆ. ಹೂಕೋಸು ಬಿಡಿಸ್ಬೇಕು ಈಗ. ಅಡುಗೆ ಮಾಡೋಕ್ಕೆ ನಮ್ಮ ಎಲ್ಲ ತರಕಾರಿ ಎಲ್ಲ ಹೆಚ್ಕೋತೈತೆ. ಏನೇನು ಮಾಡ್ತೀಯಮ್ಮ? ಏನೇನು ಮಾಡ್ತೀಯ? ಪಲಾವ್, ಆಮೇಲೆ 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 ಪಾಯಸ, ಆಮೇಲೆ ಗೊಜ್ಜು. ಅವಾಗ ನಾನು ಪಾಯಸವನ್ನು ಮಿಸ್ ಮಾಡಿದ್ದೆ. ಪಾಯಸ ಒಂದು ಹಿಡಿಯಲಿಲ್ಲ, ಅಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ. ಇವಾಗ ಹೂಕೋಸನ್ನ ಬಿಡಿಸ್ಬಿಟ್ಟು ಇದನ್ನು ಬಿಡಿಸ್ಬಿಟ್ಟು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಹಾಕಿ. ಇದರೊಳಗಡೆ ಏನಾರ ಹುಳ ಇದ್ದರೆ ಎಲ್ಲ ಹೋಗುತ್ತೆ, ಹಂಗೆ ಹಾಕ್ಬಿಡಿ. ಮೇಲೆ ತೇಲುತ್ತೆ. ಬಿಸಿನೀರಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಬಿಡಿಸಿ, ಈ ಥರ ಕ್ಲೀನಾಗಿ ಬಿಡಿಸ್ಕೊಬಿಟ್ಟು ಹಾಕಿ. ಏನು ಮಾಡೋದು, ಮಾಡಕ್ಕೆ ಬರಲ್ವಲ್ಲ, ಅದಕ್ಕೆ ನೋಡಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತವ್ರೆ. ನೋಡೋಣ ಇವತ್ತು ಯಾರು ಮಾಡ್ತಾರೆ ಅಡುಗೆ ಅಂತ. ಮಾಡಬೇಕು ಕೆಲಸನ. ಎಲ್ಲ ಕೆಲಸ ಇವತ್ತು ನಾನೇ ಮಾಡಿರೋದು ಗೈಸ್. ಬೆಳಗ್ಗೆ ಎದ್ದು ಬಟ್ಟೆ ತೊಳೆದಾಕಿ, ಮನೆ ಕ್ಲೀನ್ ಮಾಡಲಿಲ್ಲ, ನಮ್ಮಮ್ಮನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದು. ಬರೀ ಬಟ್ಟೆ ತೊಳೆದಾಕ್ತಿ ಅಷ್ಟೇ. ಆಮೇಲೆ ಸ್ನಾನ ಮಾಡಿಕೊಂಡು ವಾರ ಮಾಡಿದೆ ಅಷ್ಟೇ ಕೆಲಸ. ಅಷ್ಟು ಮಾಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಬೇಕು. ಬಟ್ಟೆ ತೊಳೆದಾಕ್ತೆ, ಸ್ನಾನ ಮಾಡಿ ವಾರ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗೆಲ್ಲ ತರಕಾರಿ ಎಲ್ಲನೂ ಹೆಚ್ಕೊತಿದ್ದೀವಿ ಅಡುಗೆ ಮಾಡೋಕ್ಕೆ. ಈಗ ಅಡುಗೆ ಪಲಾವು ಗೊಜ್ಜು ನಾನು ಮಾಡ್ತೀನಿ, ಮಿಕ್ಕಿದ್ರೆ ನಮಗೆ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಏನು ಮಾಡಲ್ಲ, ನಾನು ಎಲ್ಲನೂ ಹೆಚ್ಕೊಡ್ತೀನಿ ಅಷ್ಟೇ. ಇಲ್ಲ ಬರೀ ಪಲಾವ್ ಮತ್ತು ಗೊಜ್ಜು ಅಷ್ಟೇ ಮಾಡೋದು ನಾನು. ಪಾಯಸ, ಬಜ್ಜಿ, ಕಡಲೆಕಾಳು ಉಸ್ಲಿ ಎಲ್ಲ ನಾವು ಮನೆ ಮಾಡೋದು. ನಂಗೆ ಅವ್ರು ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಬರೀ 2 ಮಾತ್ರ ಮಾಡ್ತೀನಿ ಅಷ್ಟೆ. ಹೆಂಗೆ ಬರುತ್ತೆ ನೋಡಿ.
ಹೊಡ್ ಕಳಿಸ್ತಾರೆ ಗಂಡ ಮನೆಗೆ ವರ್ಷ ಮಾಡಕ್ಕೆ ಬರಕ್ಕೆ ಮುಂಚೆ. ನಾನು ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ ಗೊತ್ತಾ? 6th 7th ಅಡುಗೆ ಮಾಡ್ತಾಯಿದ್ದೀನಿ ಗೈಸ್. ಹಂಗೆ ಹೇಳಕ್ ಬರುತ್ತೆ ನಮ್ಮಲ್ಲ 7th ಕ್ಲಾಸಿಂದ. ಅದೇ 7th ಅಡುಗೆ ಮಾಡೋದು ಕಲ್ತಿರೋದು ನಾನು. ನನಗೆ ಟ್ವಿಸ್ಟ್ ಕೊಡುತ್ತೆ ನಮ್ಮಮ್ಮ, ನನಗೆ ಇದು ಜಾಸ್ತಿ ಆಡುತ್ತೆ ಗೈಸ್. ಇವಾಗ ಕಾಳು ಗೊಜ್ಜು ಮತ್ತು ಪಲಾವಿಗೆಲ್ಲ ಒಗ್ಗರಣೆ ಹಾಕೋತಿದ್ದೀನಿ. ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ನಮ್ಮಮ್ಮ ಪಾಯಸಕ್ಕೆ ಶಾವಿಗೆ ಹುರ್ಕೊಡು ಅಂತ, ಅದಕ್ಕೆ ಹೋಗಲಿ ಅಂತ ಹುರ್ಕೊಡ್ತಿದ್ದೀನಿ. ಪಲಾವು ಮತ್ತು ಗೊಜ್ಜು ಮಾಡಾಯಿತು ನಾನು. ನಮ್ಮಮ್ಮಂದು ಪಾಯಸ, ಬಜ್ಜಿ, ಕಡಲೆಕಾಳು ಮಾಡಬೇಕು ನೀವು. ನಾವು ಅಲ್ಲಿ ಬಜ್ಜಿಗೆ ಮೆಣಸಿನ್ಕಾಯಿ ಹಾಕಬೇಕಿತ್ತು. ಅದಕ್ಕೆ ಸ್ವಲ್ಪ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಉಟ್ಕೊಡು ಅಂತ ಹೇಳಿತ್ತು. ಅದಕ್ಕೆ ಹೋಗೋಣ ಅಂತ ಬಂದೆ. ಗೋಡಂಬಿ ದ್ರಾಕ್ಷಿ ಮತ್ತು ಶಾವಿಗೆ ಉಟ್ಬಿಟ್ಟು ಕೊಡ್ತೀನಿ ಅಷ್ಟೇ. ಇದೆಲ್ಲ ನಮ್ಮ ಅಮ್ಮನೇ ಮಾಡುತ್ತೆ ಗೈಸ್. ನಮ್ಮಮ್ಮ ಹೇಳಿದಂಗೆ ಪಾಯಸ ಮಾಡ್ತೈತೆ, ಇನ್ನೂ ಹಾಲು ಹಾಕಿಲ್ಲ. ಆಮೇಲೆ ಇವಾಗ ಬಜ್ಜಿ ಮಾಡ್ತೈತೆ. ಆಮೇಲೆ ಕಡಲೆಕಾಳು ಉಸ್ಲಿ ಒಗ್ಗರಣೆಗೆ ಹಾಕಿಲ್ಲ ಅಲ್ವ ನಮ್ಮ ಇನ್ನು. ನಮ್ಮಮ್ಮ ಕಡಲೆಕಾಳು ಉಸ್ಲಿ ಒಗ್ಗರಣೆ ಹೆಂಗೆ ಮಾಡ್ತು ಒಂದು ಎಡ್ಬಾಟ್ ಮಾಡೈತೆ ಕೇಳಿ. ಅಮ್ಮ ಏನು ಮಾಡ್ದಮ್ಮ? ಅಮ್ಮ ಹೇಳಮ್ಮ, ಹೇಳಿ ಏನು ಮಾಡ್ದೆ? ಕಡ್ಲೆಕಾಳು ನೆನ್ಸಿದ್ನಲ್ಲ, ಬೇಯಿಸ್ಲಿಲ್ಲ, ಹಂಗೆ ಒಗ್ಗರಣೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಏನು ಮಾಡ್ಕೊಬಿಟ್ಟು ತಂದ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಟೈತೆ. ಒಗ್ಗರಣೆ ಹಾಕಿಲ್ಲ ಇನ್ನು. ಬೇಯಿಸಿಟ್ಟಿದ್ದೀನಿ. ತಂಗೆ ಪಲಾವ್ ಮಾಡ್ತಾಯಿದ್ವಿ, ಗೊಜ್ಜು ಮಧ್ಯೆ ಬಜ್ಜಿ, ಪಾಯಸ, ಕಡಲೆಕಾಳು ಉಸ್ಲಿ ನಮ್ಮಮ್ಮ ಮಾಡ್ತೈತಿ. ಅಂದರೆ ಕಡಲೆಕಾಳು ಉಸ್ಲಿ ಮತ್ತು ಎಡ್ವಟ್ ಮಾಡೈತೆ ನಮ್ಮಮ್ಮ. ಎಲ್ಲ ಅಡುಗೆ ಆಗೈತೆ. ಪಲಾವು ನಾನು ಮಾಡಿದ್ದು, ಹಾಗೆ ಕಡಲೆಕಾಳು ಗೊಜ್ಜು, ಇಲ್ಲಿ ಕೀರ್ ಮಾಡೈತೆ, ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ, ಕಡಲೆ ಉಸ್ಲಿ ಇಲ್ಲಿ ನಮ್ಮಮ್ಮ ನೋಡಿ. ಕಡಲೆ ಉಸ್ಲಿ ಕರೆಕ್ಟ್ ಮಾಡೈತೆ. ಇವಾಗ ನನ್ನ ತಮ್ಮ ಪೂಜೆ ಮಾಡ್ತಿದ್ದಾನೆ. ನೈವೇದ್ಯ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಿದ್ದಾನೆ. ರಿವ್ಯೂಸ್ ಎರಡೂ ಕಳ್ಕತ್ತಾರೆ. ಮುಂಬೈ ಇಂಡಿಯನ್ಸ್ ಅವರು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.